ಕನ್ನಡ ನಾಡಿಗೆ ಸ್ವಾಗತ. ನಾನು ಪ್ರತಿಮಾ. ಕನ್ನಡ ನಾಡಿಯಲ್ಲಿ ಮೊದಲ ಸುದ್ದಿ ಏನು ಅಂತ ನೋಡೋದಾದ್ರೆ, ಇಡೀ ಇಂಡಿಯಾದಲ್ಲೇ ಕಾವೇರಿದ ಲೋಕಸಭಾ ರಣಕಣ ಮಂಡ್ಯ ಕ್ಷೇತ್ರ. ನಿನ್ನೆಯಿಂದ ಮಂಡ್ಯ ಕುರುಕ್ಷೇತ್ರಕ್ಕೆ ಗಜ ಹಾವಳಿಯಾಗಿದೆ. ಇವತ್ತು ಗಜಕೇಸರಿ ಕೂಡ ಅಖಾಡಕ್ಕೆ ಇಳಿದಿದ್ರು. ಅಮ್ಮನ ಪರ ಭರ್ಜರಿ ಪ್ರಚಾರ ಮಾಡಿದ ಜೋಡೆತ್ತುಗಳು ಎದುರಾಳಿಗಳ ವಿರುದ್ಧ ರಣಕಹಳೆ ಮೊಳಗಿಸಿದ್ರು. ಮಕ್ಕಳಷ್ಟು ಜನ ನಿಂತಿದ್ದಾರೆ. ಹುಟ್ಟದ ಮನೆಯಲ್ಲೂ ಅವರೆಲ್ಲ ಕೆಲಸ ಮಾಡಿ ಇಲ್ಲಿಗೆ ಸೇರಿದವರೇ ಅಲ್ಲ, ಇಲ್ಲಿಯವರೇ ಅಲ್ಲ ಅಂದ್ಬಿಟ್ರೆ ನ್ಯಾಯನ ಅದು. ಮಂಡ್ಯ ಲೋಕಸಭಾ ಚುನಾವಣೆ ಕುರುಕ್ಷೇತ್ರದಲ್ಲಿ ಸುಮಲತಾಗೆ ಐರಾವತನ ಬೆಂಬಲ. ಇವತ್ತು ಗಜಕೇಸರಿಯ ಬಲ. ಅಮ್ಮನ ಬೆನ್ನಿಗೆ ನಿಂತ ಚಕ್ರವರ್ತಿ ಹಾಗೂ ರಾಜಾಹುಲಿ ಅಖಾಡಕ್ಕಿಳಿದು ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಎದುರಾಳಿಗಳ ಪ್ರತಿ ಟೀಕೆ, ದಾಳಿ ಮಾತಿನ ಏಟುಗಳಿಗೆ ಉರಿ ಬಿಸಿಲಲ್ಲೂ ತಿರುಗೇಟು ಕೊಟ್ಟು ಸುಮಲತಾ ಪರ ರಣಕಹಳೆ ಮೊಳಗಿಸಿದ್ದಾರೆ. ಮಂಡ್ಯ ಕುರುಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಗಜಕೇಸರಿ. ಐರಾವತನ ಬೆನ್ನಲ್ಲೇ ಅಖಾಡಕ್ಕಿಳಿದು ಅಬ್ಬರಿಸಿದ ಮಿಸ್ಟರ್ ರಾಮಾಚಾರಿ. ಎಲ್ಲೆಲ್ಲೂ ಹೂವಿನ ಮಳೆ, ಅಭಿಮಾನದ ಹಾರ, ಪ್ರೀತಿಯ ಜೈಕಾರ, ಅಭಿಮಾನಿಯ ಮುತ್ತು, ಪ್ರೀತಿಯ ಸತ್ಕಾರ. ಇವು ಮಂಡ್ಯ ರಣಕಣದಲ್ಲಿ ಕಂಡುಬಂದ ಜೋಡೆತ್ತುಗಳ ಪ್ರಚಾರ ಅಬ್ಬರದ ಅಲೆಗಳು. ನಿನ್ನೆ ಶ್ರೀರಂಗಪಟ್ಟಣದಾದ್ಯಂತ ಪ್ರಚಾರ ಮಾಡಿದ್ದ ದರ್ಶನ್ ಇಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡಿದ್ರು. ಮಂಡ್ಯದಿಂದ ಪ್ರಚಾರ ಆರಂಭಿಸಿದ ದರ್ಶನ್ ಸುಮಲತಾಗೆ ವೋಟ್ ಹಾಕುವಂತೆ ಮನವಿ ಮಾಡಿದ್ರು. ಇನ್ನೊಂದೇನಂತಂದ್ರೆ ಅವರ ಕ್ರಮ ಸಂಖ್ಯೆ ಬಂದು 20 ಸುಮಲತಾ ಅಂಬರೀಶ್ ಒಳ್ಳೆ ಹುಟ್ಟಿರೋ ರೈತನ ಚಿಹ್ನೆ. ಇನ್ನೊಂದ್ಸಲ ಹೇಳ್ತೀನಿ, ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್. ಇದಕ್ಕೆ ತಮ್ಮ ಅತ್ತಮೂಲ್ಯವಾದ ಮತನ ನೀಡಬೇಕಂತೇಳಿ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ನಾನು ಮಂಡ್ಯ ನಗರದ 32ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಗಜ ಸಂಚಾರ ಜೋರಾಗಿತ್ತು. ಹೋದ ಕಡೆಯಲ್ಲೆಲ್ಲ ಜನರ ಪ್ರೀತಿಯನ್ನ ಸ್ವೀಕರಿಸ್ತಾ ಸುಮಲತಾ ಅವರಿಗೆ ವೋಟ್ ಹಾಕಿ ಅಂತ ಎದುರಾಳಿಗಳ ಟೀಕೆಗೆ ತಿರುಗೇಟು ಕೊಡ್ತಿದ್ರು. ಸ್ವತಂತ್ರ ಅಭ್ಯರ್ಥಿಯಾಗಿ ಅಮ್ಮ ನಿಂತಿದ್ದಾರೆ. ಅವರ ಕ್ರಮ ಸಂಖ್ಯೆ ಬಂದು 20 ಸುಮಲತಾ ಅಂಬರೀಶ್ ಬೇಳೆ ಊದ್ತಿರೋ ಚಿಹ್ನೆ. ಕ್ರಮ ಸಂಖ್ಯೆ ಬಂದು 20 ಸುಮಲತಾ ಅಂಬರೀಶ್ ಬೇಳೆ ಊದ್ತಿರೋ ರೈತರ ಚಿಹ್ನೆ. ಬಿಸಿಲ ಕಾವಲು ದಚ್ಚು ಕ್ಯಾಂಪೇನ್ ಜೋರಾಗಿತ್ತು. ಜನ ಪಟಾಕಿ ಸಿಡಿಸಿ ಜೈಕಾರ ಹಾಕಿದ್ರು. ಒಂದ್ ಕಡೆ ಡಿ ಬಾಸ್ ಮತ್ತು ಅಂಬಿ ಹೆಸರಲ್ಲಿ ಗೂಳಿಗಳನ್ನ ಸಿಂಗರಿಸಿ ತಂದಿದ್ರು. ಮತ್ತೊಂದ್ ಕಡೆ ಯಶ್, ದರ್ಶನ್ ಹೆಸರಲ್ಲಿ ಜೋಡೆತ್ತುಗಳನ್ನ ಸಿಂಗರಿಸಿ ತಂದಿದ್ದ ಅಭಿಮಾನಿಗಳು ಮಂಡ್ಯ ರಣಕಣದಲ್ಲಿ ಯಶ್ ಹಾಗೂ ದರ್ಶನ್ ಜೋಡೆತ್ತು ಅಂತ ಸಾರಿದ್ರು. ಮಂಡ್ಯ ಹೆಣ್ಣಲ್ಲ ಎಂಬ ಟೀಕೆಯನ್ನೇ ದಾಳ ಮಾಡಿಕೊಂಡ ಯಶ್. ಹೆಣ್ಣು ಮಕ್ಕಳ ಸ್ವಾಭಿಮಾನ ಪ್ರಶ್ನಿಸಿ ಮಾಸ್ಟರ್ ಪೀಸ್ ಪ್ರಚಾರ. ಇಂದಿನಿಂದ 15 ದಿನಗಳ ಕಾಲ ಪ್ರಚಾರದ ಅಖಾಡಕ್ಕಿಳಿದಿರೋ ರಾಕಿಂಗ್ ಸ್ಟಾರ್ ಯಶ್ ಶ್ರೀರಂಗಪಟ್ಟಣದಾದ್ಯಂತ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಮತಬೇಟೆಗಿಳಿದಿದ್ರು. ಸನ್ಮಾನ, ಜೈಕಾರ, ಪಟಾಕಿ ಸಂಭ್ರಮ, ಮಹಿಳೆಯರ ಆರತಿ, ಆಶೀರ್ವಾದ ಯಶ್ಗೆ ಜೋರಾಗಿ ಸಿಕ್ತು. ಪ್ರಚಾರದ ಅಖಾಡಕ್ಕಿಳಿದ ಯಶ್ ಮಂಡ್ಯ ಅಂದ್ರೆ ಅಂಬರೀಶ್, ಅಂಬರೀಶ್ ಕೈ ಹಿಡಿದ ಸುಮಲತಾ ಈ ಮಣ್ಣಿನ ಸೊಸೆ ಅಂತ ಎದುರಾಳಿಗಳ ಟೀಕೆಯ ಮಾತನ್ನೇ ತಮ್ಮ ಪ್ರಚಾರದುದ್ದಕ್ಕೂ ಬೆಳೆಸ್ಕೊಂಡ್ರು. ನಿಮ್ಮ ಮಂಡ್ಯದ ಸೊಸೆ ಅಂಬರೀಶ್ ಅಣ್ಣನ ಮಗ, ನಿಮ್ಮ ಮಂಡ್ಯದ ಮಗ. ಇಂಡಿಯಾಲಿ ಮಂಡ್ಯ ಅನ್ನೋ ಹೆಸರು ಎಲ್ಲೇ ಬಂದ್ರು ಒಂದ್ಸಲ ಅಂಬರೀಶ್ ಅಣ್ಣ ಅಂತ ಬರ್ಲೇಬೇಕು. ಫಾರಿನ್ಗೆ ಹೋಗಿ ಮಂಡ್ಯ ಅನ್ನೋರು, ಜೀವನದಲ್ಲಿ ಎಲ್ಲೋದ್ರು ಮಂಡ್ಯ ಅನ್ನೋರು, ಮಂಡ್ಯ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ರು. ಇಲ್ಲಿರೋ ಹೆಣ್ಮಕ್ಳು ಅಷ್ಟು ಜನ ನಿಂತಿದ್ದಾರೆ. ಒಂದೇ ಒಂದ್ ಹೇಳ್ತೀನಿ, ಅವ್ರ ಜೀವನದಲ್ಲಿ ಎಷ್ಟು ತ್ಯಾಗ ಮಾಡಿರ್ತಾರೆ. ಹುಟ್ಟದ ಮನೆಯಲ್ಲೂ ಅವರೆಲ್ಲ ಕೆಲಸ ಮಾಡಿ, ಸೇವೆ ಮಾಡಿ, ಆ ಮನೆಗೋಸ್ಕರ ಬದುಕಿ, ಕಡೆಗೆ ಎಲ್ಲಿಗೆ ಮದುವೆ ಮಾಡ್ಕೊಡ್ತಾರೋ ಅಲ್ಲೂ ಆ ಮನೆ ಗೌರವ ತರಬೇಕು, ಆ ರೀತಿ ಬದುಕ್ತಾರೆ. ಎಲ್ಲಾ ಮಾಡಿದವ್ರಿಗೆ ಇವತ್ತು ಆ ಒಂದು ವ್ಯಕ್ತಿ ಇಲ್ಲ ಅಂತ ಇಲ್ಲಿಗೆ ಸೇರಿದವರೇ ಅಲ್ಲ, ಇಲ್ಲಿಯವರೇ ಅಲ್ಲ ಅಂದ್ಬಿಟ್ರೆ ನ್ಯಾಯನ ಅದು. ಅಲ್ಲಿಗೆ ಹೆಣ್ಮಕ್ಳು ಜೀವನಕ್ಕೆ
ಸುಮಾರು 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸ್ವಾಭಿಮಾನದ ರಣಕಹಳೆ ಮೊಳಗಿಸಿದ ರಾಕಿಂಗ್ ಸ್ಟಾರ್ ಪ್ರಚಾರದ ವೇಳೆ ಅಭಿಮಾನಿಯೊಬ್ಬ ಮುತ್ತಿಟ್ಟಿದ್ದ. ದೇವಾಲಯಗಳಲ್ಲಿ ಪೂಜೆ, ಹೊಂಗೆ ಮರದ ಕೆಳಗೆ ಊಟ, ಹಳ್ಳಿ ಜನ ಕೊಟ್ಟ ಎಳನೀರು ಸೇವನೆ, ಹೀಗೆ ರಾಕಿಂಗ್ ಸ್ಟಾರ್ ಪ್ರಚಾರ ರಂಗುರಂಗಾಗಿತ್ತು. ನಮ್ಮಲ್ಲಿರೋದು ಜನಬಲ, ಬಟನ್ ಒತ್ತೋದು ಮತದಾರ ಮಾತ್ರ. ನಿರ್ಮಾಪಕ ವಿಜಯ್ ಕಿರಗಂದೂರು ಮನೆಗೆ ಭೇಟಿ ಕೊಟ್ಟ ವೇಳೆ ಯಶ್ ನಮ್ಮಲ್ಲಿರೋದು ಜನಬಲ, ಸಿಎಂ ಮಗ ಆದ್ರೂ ಅಷ್ಟೇ, ಅಂಬಿ ಪತ್ನಿಯಾದ್ರೂ ಅಷ್ಟೇ, ಬಟನ್ ಒತ್ತೋದು ಮತದಾರ ಮಾತ್ರ ಅಂತ ಸುಮಲತಾ ಗೆಲ್ಲುವ ಭರವಸೆಯ ಮಾತನಾಡಿದ್ರು. ಪ್ರಜಾಪ್ರಭುತ್ವ ಸರ್, ಅದೇ ಬ್ಯೂಟಿ ಆಫ್ ಡೆಮೋಕ್ರಸಿ ಏನಂದ್ರೆ ಒಳಗೋಗಿ ಬಾಕ್ಸಲ್ಲಿ ಒತ್ತಬೇಕು ಸರ್. ಅದು ಯಾರ ಮಕ್ಕಳಾಗ್ಲಿ, ಯಾರು ಈಗ ಇವ್ರ ವೈಫ್ ಅಂಬರೀಷ್ ಅವ್ರ ವೈಫ್ ಆಗಲಿ, ಯಾರಾಗಲಿ, ಆ ಪ್ರಜಾಪ್ರಭುತ್ವದ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಒಳಗೋಗಿ ಜನದ ಮನಸ್ಸಿಗೆ ಏನನ್ನುತ್ತೆ ಅದು ಒತ್ತೋ ಒಂದು ಶಕ್ತಿ ಇದೆ ಸರ್. ಸೊ ಆ ಒತ್ತೋ ಶಕ್ತಿಗೆ ಆ ಆಲೋಚನೆ ಶಕ್ತಿ ಇರುತ್ತಲ್ಲ, ಆ ಬ್ರೈನ್ಗೆ ನಾವೇನು ನಮ್ಮ ವಿಚಾರಗಳು ಅದನ್ನು ತಲುಪಿಸ್ಬೇಕು. ಅದು ತಲುಪಿದ ಮೇಲೆ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಚಾಲೆಂಜಿಂಗ್ ಸ್ಟಾರ್ನ 2 ದಿನದ ಅಬ್ಬರ, ರಾಕಿಂಗ್ ಸ್ಟಾರ್ನ ಮೊದಲ ದಿನದ ರಣಕಹಳೆ ಮಂಡ್ಯ ರಣಕಣದಲ್ಲಿ ರಾಜಕೀಯದ ಕಾವನ್ನ ಮತ್ತಷ್ಟು ಏರಿಸಿದೆ. ಮತದಾರ ಯಾರಿಗೆ ಮತ ಹಾಕ್ತಾನೆ ಅನ್ನೋದು ಸಸ್ಪೆನ್ಸ್. ಪುಟ್ಟಪ್ಪ ಜೊತೆ ಓಂ ಪ್ರಕಾಶ್, ನ್ಯೂಸ್ 18 ಕನ್ನಡ, ಮಂಡ್ಯ. ಅತ್ತ ತಮ್ಮ ಸ್ಟಾರ್ ಬಲದೊಂದಿಗೆ ಸ್ವಾಭಿಮಾನದ ಕಹಳೆ ಮೊಳಗಿಸಿರೋ ಗೌಡ್ತಿ ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನ ಮಾಡಿದ ಬಳಿಕ ಇವತ್ತು ಪ್ರಚಾರದ ಕಣಕ್ಕಿಳಿದ್ರು. ಮತದಾನದ ದಿನ ಹತ್ತಿರ ಬರ್ತಾ ಇದ್ದ ಹಾಗೆ ಪ್ರಚಾರದ ಬಿರುಸು ಜೋರಾಗ್ತಾ ಇದ್ದು, ಮಂಡ್ಯದ ಹೆಣ್ಣು ಎದುರಾಳಿಗಳ ಮಾತುಗಳಿಗೆ ತಿರುಗೇಟು ಕೊಡ್ತಿದ್ರು. ಅವರು ನಾಯ್ಡು ಜನಾಂಗದವರು. ನಾನು ಗೌಡ್ತಿ ಅಂದ್ರೆ ಯಾವ ತರ ಗೌಡ್ತಿ ನನಗೆ ಅರ್ಥ ಇಲ್ಲ, ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕು. ಅಂಬರೀಷ್ ಅವರು ಇದ್ದಾಗ ಅವ್ರ ಮುಂದೆ ಕೂತ್ಕೊಳ್ಳೋಕ್ಕೂ ಧೈರ್ಯ ಇರ್ತಿಲ್ಲ. ಒಂದಷ್ಟು ಜನಕ್ಕೆ ಕೈ ಕಟ್ಕೊಂಡು ಹಿಂದೆ ನಿಂತ್ಕೋತಾ ಇದ್ರು. ನಾನು ಕಾರ್ಡ್ ಮನುಷ್ಯ ಸರ್, ಎಲ್ಲ ತಗೋತೀನಿ. ಮಂಡ್ಯ ರಣಕಣದಲ್ಲಿ ಮಾತಿನ ಕದನ, ಎದುರಾಳಿಗಳ ಟೀಕೆ, ತಿರುಗೇಟು ಜೋರು. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿರೋದು ಮಂಡ್ಯ ಲೋಕಸಭಾ ಚುನಾವಣೆ. ಒಂದೆಡೆ ಸಿಎಂ ಪುತ್ರ, ಮತ್ತೊಂದೆಡೆ ಅಂಬರೀಷ್ ಪತ್ನಿ. ಮಂಡ್ಯದ ಹೆಣ್ಣು ಅಭಿಮನ್ಯು ನಡುವಿನ ರಣಕಣದಂತಿರೋ ಸಕ್ಕರೆ ನಾಡ ಲೋಕಸಮರದಲ್ಲಿ ಮಾತಿನ ಕದನ ಜೋರಾಗ್ತಿದೆ. ಎದುರಾಳಿಗಳ ಟೀಕೆ ಟಿಪ್ಪಣಿಗಳಿಗೆ ಮಂಡ್ಯ ಗೌಟಿ ತಿರುಗೇಟು ಕೊಡ್ತಿದ್ದಾರೆ. ಇಂದು ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾತಘಟ್ಟ ಗ್ರಾಮದಿಂದ ಸುಮಲತಾ ಸ್ವಾಭಿಮಾನದ ಕಹಳೆ ಮೊಳಗಿಸಿದ್ರು. ಮಠದ ದೊಡ್ಡಿ, ತೊರೆಚಾಕನಹಳ್ಳಿ, ಅಜ್ಜಹಳ್ಳಿ ಸೇರಿದಂತೆ 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು. ಈ ವೇಳೆ ಇವಿಎಂನಲ್ಲಿ ತಮ್ಮ ಕ್ರಮ ಸಂಖ್ಯೆ, ಗುರುತಿನ ಬಗ್ಗೆ ಜನರಿಗೆ ಅರಿವು ಮೂಡಿಸ್ತಾ ಎದುರಾಳಿಗಳ ಕುತಂತ್ರವೇನು ಅನ್ನೋದನ್ನ ಜನರ ಮುಂದಿಟ್ಟು ಮತಬೇಟೆ ಮಾಡಿದ್ರು. ನನ್ನ ಹೆಸರಲ್ಲಿ 3 ಜನ ಸುಮಲತಾ ಅನ್ನೋ ಹೆಸರು ಬೇರೆಯವ್ರನ್ನ ಹಾಕಿದೆ. ಅದೇ ಜನರನ್ನ ಮೋಸ ಮಾಡಬೇಕು, ದಿಕ್ಕು ತಪ್ಪಿಸ್ಬೇಕು. ಅಂಬರೀಷ್ ಅವರು ಇದ್ದಾಗ ಅವ್ರ ಮುಂದೆ ಕೂತ್ಕೊಳ್ಳೋಕ್ಕೂ ಧೈರ್ಯ ಇರ್ತಿಲ್ಲ. ಒಂದಷ್ಟು ಜನಕ್ಕೆ ಕೈ ಕಟ್ಕೊಂಡು ಹಿಂದೆ ನಿಂತ್ಕೋತಾ ಇದ್ರು. ಸುಮಲತಾ ಪರ ದರ್ಶನ್, ಯಶ್, ಪ್ರೇಮ್ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಬೆಂಬಲಕ್ಕೆ ನಿಂತಿದ್ದು ಎದುರಾಳಿಗಳ ಮಾತಿಗೆ ತಿರುಗೇಟು ಕೊಡ್ತಿದ್ದಾರೆ. ತಮ್ಮ ಬಗ್ಗೆ ಮಾತನಾಡಿದ ಸಚಿವ ಡಿಸಿ ತಮ್ಮಣ್ಣ ಅವರಿಗೆ ಸ್ವಲ್ಪವೂ ಕೃತಜ್ಞತೆ ಇಲ್ಲದ ಮನುಷ್ಯ ಅಂತ ಸುಮಲತಾ ತಿರುಗೇಟು ಕೊಟ್ರು. ಅವ್ರನ್ನೊಂದು ಸಲ ನೀವು ಹೋಗ್ಕೊಳ್ಳಿ, ಅವ್ರನ್ನ ಚಿಕ್ಕಂದ್ರಿಂದ ಓದಿಸಿ ಬೆಳೆಸಿದ್ದು ಯಾರು ಅನ್ನೋದು ಮಾತಾಡಿ. ಇವ್ರನ್ನ ಇವತ್ತು ಮಂತ್ರಿ ಸ್ಥಾನ ಯಾರು ಮಾಡಿದ್ದಾರೆ ಅನ್ನೋದನ್ನ ಅವ್ರನ್ನ ಕೇಳಿ. ಆ ಸಂಬಂಧ ಯಾವುದು ಇಲ್ಲ. ಈಗ ಸಂಬಂಧದ ಬೆಲೆ ಇಲ್ಲ, ಬರೀ ಅಧಿಕಾರ, ದುಡ್ಡು, ಇವೆರಡು ಬಿಟ್ರೆ ಅವ್ರಿಗೆ ಸಂಬಂಧಗಳೇ ಬೇಕಾಗಲ್ಲ. ಇನ್ನು ಇವತ್ತು ಸಂಸದ LR ಶಿವರಾಮೇಗೌಡ ಮತ್ತೆ ನಾಲಗೆ ಹರಿಬಿಟ್ಟಿದ್ರು. ಅವ್ರು ಯಾರೊಬ್ಬ ರಾಕೇಶ್ ವೆಂಕಟೇಶ ನಮ್ಮ ಹತ್ತಿರ ಸ್ನೇಹಿತರು ಅವರೆಲ್ಲ. ಅವ್ರು ರಾಕೇಶ್ ವೆಂಕಟೇಶರ ಕಾಲದಲ್ಲಿ ಕೊಡ್ತೀರ ಹುಡುಗಕ್ಕೆ ನೀವು 18ನೇ ತಾರೀಕು ಪ್ಯಾಕ್ ಮಾಡಿಸಿ 23ನೇ ತಾರೀಕು ಇದಕ್ಕೆ ಸುಮಲತಾ ತಿರುಗೇಟು ಕೊಟ್ರು. ಸಂಸದ ಅಂತ ಶಿವರಾಮೇಗೌಡರು ಮಾತು ಹೇಳ್ತಾರೆ, ಸುಮಲತಾ ಅವರು ನಾಯ್ಡು, ಆಂಧ್ರದ ನಾಯ್ಡು ಮೂಲದವರು, ಹಾಗಾಗಿ ಅವರು ಒಕ್ಕಲಿಗರಲ್ಲ. ಈಗ ಒಕ್ಕಲಿಗರ ಒಂದು ಜಾತೀಯತನ ಎತ್ಕೊಂಡು ಈಗ ಅವರು ಒಂದು ನಿಮ್ಮ ವಿರುದ್ಧ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಮೇಡಮ್. ಈಗ ಯಾಕೆ ಈ ವಿಚಾರ ಎಲ್ಲ ಬರುತ್ತೆ ಅಂದರೆ,
ಅವರಲ್ಲಿ ಅವ್ರ ಬಗ್ಗೆ ಒಳ್ಳೇದು ಹೇಳ್ಕೊಳ್ಳೋಕ್ಕೆ ಏನೂ ಕಾಣ್ತಾ ಇಲ್ಲ ಅವ್ರಿಗೆ. ಯಾಕಂದರೆ ಏನೂ ಇಲ್ಲ, ಪ್ಲಾನಿಂಗು ಒಂದು ಪ್ರಣಾಳಿಕೆ ಏನೂ ಇಲ್ಲ. ಗೆಲ್ಲಿಸ್ಬೇಕು, ನನ್ನ ಮಗನ್ನ ಗೆಲ್ಲಿಸ್ಬೇಕು, ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಬೇಕು. ಇನ್ನು ಸಿಎಂ ಅವರ ಕಳ್ಳೆತ್ತು ವಾಗ್ದಾಳಿ ನಟ ಯಶ್ ದರ್ಶನ್ ತಿರುಗೇಟು ಕೊಟ್ರು. ಸರ್, ನೀವು 3-4 ಚುನಾವಣೆಗಳಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳ ಪರ ಅಂದ್ರೆ ನಿಮ್ಮ ಸ್ನೇಹಿತರ ಪರ ಪ್ರಚಾರಕ್ಕೆ ಹೋಗಿದ್ರಿ. ಆ ಚುನಾವಣೆಗಳ ಪ್ರಚಾರಕ್ಕೂ ಈಗ ನೀವು ಮಾಡ್ತಾ ಇರುವಂತ ಮಂಡ್ಯ ಚುನಾವಣಾ ಪ್ರಚಾರಕ್ಕೂ ಏನ್ ವ್ಯತ್ಯಾಸ ನಿಮ್ಗೆ ಕಾಣಿಸ್ತಾ ಇದೆ ಸರ್? ಅಂಬರೀಷ್ ಅಣ್ಣನ ಮನೆಗೆ ಬಂದು ಅವ್ರ ಮುಂದೆ ಯಾರ್ಯಾರು ಹೆಂಗೆ ಕೈ ಕಟ್ಕೊಂಡು ಯಾವ್ಯಾವ ಥರ ಅವ್ರ ಮುಂದೆ ರಿಕ್ವೆಸ್ಟ್ಗಳು ಮಾಡ್ಕೊಂಡು ಕುತ್ಕೋತಿದ್ದಂಥವ್ರು ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಾರೆ. ಒಂದು ಜಾತಿಯನ್ನೆಲ್ಲ ತರೋದು ತುಂಬಾ ಕೆಟ್ಟದಾಗಿ ನಡೀತಾ ಇದೆ. ಒಂದು ಆ ಥರದ್ದು ಏನು ಹೇಳ್ತೀರಾ? ಇದಕ್ಕೆ ಇಷ್ಟು ಅಸಹ್ಯ ಅನಿಸ್ತಾ ಇಲ್ವಾ? ನಾನು ಕಾರ್ಡ್ ಮನುಷ್ಯ ಸರ್, ಎಲ್ಲ ತಗೋತೀನಿ. ಮಂಡ್ಯ ರಣಕಣದಲ್ಲಿ ಪ್ರಚಾರದ ರಂಗು ಜೋರಾಗ್ತಿದ್ದು, ಮಾತಿನ ದಾಳಿ ಪ್ರತಿ ದಾಳಿಗಳ ಸುನಾಮಿ ಕೂಡ ಜೋರಾಗ್ತಿದೆ. ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಒಂದ್ ಕಡೆ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಪ್ರಚಾರ ಜೋರಾಗಿದ್ರೆ, ಮೈತ್ರಿ ಕ್ಯಾಂಡಿಡೇಟ್ ನಿಖಿಲ್ ಕ್ಯಾಂಪೇನ್ ಕೂಡ ಜೋರಾಗಿತ್ತು. ಮಗನ ಪರವಾಗಿ ಇಂದು ಅಮ್ಮ ಶಾಸಕಿ ಅನಿತಾ ಕುಮಾರಸ್ವಾಮಿ ಪ್ರಚಾರದ ಕಣಕ್ಕಿಳಿದಿದ್ರು. ಮಂಡ್ಯ ರಣಕಣದಲ್ಲಿ ಜಾಗ್ವಾರ್ ಬಾರ್ ಜೋರಾಗಿದೆ. ಸುಮಲತಾ ವಿರುದ್ಧ ಸಮರ ಸಾರಿರೋ ದಳಪತಿಗಳು ಇಂದು ಮಳವಳ್ಳಿ ಕ್ಷೇತ್ರದಾದ್ಯಂತ ಭರ್ಜರಿ ಪ್ರಚಾರ ಮಾಡಿದ್ರು. ವಿಶೇಷ ಅಂದ್ರೆ ಜೆಡಿಎಸ್ ಅಭ್ಯರ್ಥಿ ಸೇರಿದಂತೆ ಮಗನ ಪರ ಪ್ರಚಾರಕ್ಕಿಳಿದಿರೋ ಶಾಸಕಿ ಅನಿತಾ ಕುಮಾರಸ್ವಾಮಿ ಎತ್ತಿನ ಗಾಡಿ ಏರಿ ಮತಯಾಚಿಸಿದ್ರು. ಸಕ್ಕರೆಗಾಗಿ ದಳಪತಿಗಳ ಭರ್ಜರಿ ಕ್ಯಾಂಪೇನ್. ಮಗನಿಗಾಗಿ ಪ್ರಚಾರದ ಕಣಕ್ಕಿಳಿದ ಅನಿತಾ ಕುಮಾರಸ್ವಾಮಿ. ಮಳವಳ್ಳಿ ವ್ಯಾಪ್ತಿಯ 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನಿಖಿಲ್ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಎತ್ತಿನ ಗಾಡಿ ಏರಿ ಮತಬೇಟೆಗಿಳಿದಿದ್ರು. ಡೆಲ್ಲಿಗೆ ಹೋಗಿ ಲೋಕಸಭಾ ಸಂಸದನಾಗಿ ಮೆರಿಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಬಂದಿಲ್ಲ. ನಾನಿಲ್ಲಿ ಬಂದಿರೋದು ಕುಮಾರಣ್ಣ ಹಾಗೂ ದೇವೇಗೌಡರ ಸಾಹೇಬ್ರ ಒಬ್ಬ ಪ್ರತಿನಿಧಿಯಾಗಿ, ತಮ್ಮಗಳ ಕಷ್ಟ ಸುಖಕ್ಕೆ ಭಾಗಿಯಾಗಿ, ತಮ್ಮಗಳ ಒಂದು ಮನೆಯ ಮಗನಾಗಿ ಇವತ್ತು ನೆಲ್ಲಿಗೋಸ್ಕರ ನಾನಿಲ್ಲಿ ಬಂದಿದ್ದೇನೆ ಹೊರತು ಯಾವುದೇ ಸ್ವಾರ್ಥದ ರಾಜಕಾರಣಕ್ಕೋಸ್ಕರ ನಾನಿಲ್ಲಿ ಬಂದಿಲ್ಲ. ನಿಖಿಲ್ಗೆ ಸಚಿವ ಜಿಟಿ ದೇವೇಗೌಡ ಸಾಥ್ ಕೊಟ್ರು. ಈ ವೇಳೆ ಸಚಿವ ಜಿಟಿ ದೇವೇಗೌಡ ಕಾಂಗ್ರೆಸ್ ಮೈತ್ರಿ ಧರ್ಮ ಪಾಲಿಸ್ತಿಲ್ಲ ಅಂತ ಕಿಡಿಕಾರಿದ್ರು. ದರ್ಶನ್ ಪ್ರಚಾರಕ್ಕೆ ಬಂದ ಮಾತ್ರಕ್ಕೆ ಸುಮಲತಾ ಗೆಲ್ಲಲ್ಲ ಅಂತ ಗುಡುಗಿದ್ರು. ಮಂಡ್ಯದಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಳೆದ ಬಾರಿ ಯಾರು ಚುನಾವಣೆ ನಿಂತಿದ್ರು 8 ಜನ, ಅವರೆಲ್ಲರೂ ಕೂಡ ಸುಮಲತಾ ಅವ್ರ ಪರವಾಗಿ ಮಾಡ್ತಿದ್ದಾರೆ. ಮಗನ ಪರ ಶಾಸಕಿ ಅನಿತಾ ಕುಮಾರಸ್ವಾಮಿ ಕೂಡ ಅಖಾಡಕ್ಕಿಳಿದಿದ್ರು. ಕೊಪ್ಪ ಹೋಬಳಿಯ ಗುಡಿದೊಡ್ಡಿಯ ಬೀರೇಶ್ವರ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಎತ್ತಿನ ಗಾಡಿಯಲ್ಲಿ ಪ್ರಚಾರ ಮಾಡಿದ್ರು. ಪಕ್ಷದ ನಾಯಕರು ಸುಮಲತಾ ವಿರುದ್ಧ ಮಾಡ್ತಾ ಇರೋ ಟೀಕೆಗಳಿಗೆ ನಿಖಿಲ್ ನಾನೇನು ಉತ್ತರಿಸಲ್ಲ ಅಂದ್ರೆ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಹೆಚ್ಚಾಗಿ ಮಾತನಾಡ್ತಾ ಇದ್ದಾರೆ ಅಂತ ಸುಮಲತಾ ವಿರುದ್ಧವೇ ಆರೋಪ ಮಾಡಿದ್ರು. ಶಿವರಾಮಣ್ಣನ ಕೇಳಬೇಕಾಗುತ್ತೆ, ನಾ ಅದಕ್ಕೆ ಪ್ರತಿಕ್ರಿಯೆಗೆ ಹೋಗಲ್ಲ. ನೋಡಿ, ಅವರು ಹೆಚ್ಚಾಗಿ ಮಾತಾಡ್ತಾರೆ, ಅಪೋನೆಂಟ್ ಕ್ಯಾಂಡಿಡೇಟ್ ಹೆಚ್ಚಾಗಿ ಮಾತಾಡ್ತಾರೆ. ಇವರು ನಮ್ಮ ಶಿವರಾಮೇಗೌಡರು ಮಾತಾಡಿರ್ಬೋದು. ಪ್ರಚಾರದ ವೇಳೆ ನಿಖಿಲ್ಗೆ ಜನರ ಪ್ರೀತಿ ಜೈಕಾರದ ಜೊತೆಗೆ ಆಕ್ರೋಶದ ಚಿತ್ರಣವೂ ಕಾಣಿಸ್ತು. ಸಾಲ ಮಾತ್ರ ಮನ್ನಾ ಮಾಡಿದ್ದಾರೆ, ಒಡವೆ ಸಾಲ ಮನ್ನಾ ಮಾಡ್ತೀವಿ ಅಂದ್ರು, ಮಹಿಳಾ ಸಂಘ ಸಾಲ ಮನ್ನಾ ಮಾಡ್ತೀವಿ ಅಂತ ಮಾಡಿದ್ರೆ. ಮಂಜುನಾಥ್, ನ್ಯೂಸ್ 18 ಕನ್ನಡ, ಮಂಡ್ಯ. ಇನ್ನು ಮಂಡ್ಯ ರಣಕಣದಲ್ಲಿ ನಟ ದರ್ಶನ್ ಯಶ್ ಪ್ರಚಾರ ಪ್ರಭಾವ ಬೀರುತ್ತಾ? ಇದ್ರ ಬಗ್ಗೆ ನ್ಯೂಸ್ 18 ಕನ್ನಡ ಮತದಾರರ ಅಂತರಾಳವನ್ನ ತಿಳಿಯೋದಕ್ಕೆ ಪ್ರಶ್ನೆ ಮಾಡಿತ್ತು. ಅದರಲ್ಲಿ ನೇತಾ ಪೋಲ್ ಅಭಿಯಾನದಲ್ಲಿ ಇವತ್ತಿನ ಈ ಪ್ರಶ್ನೆಗೆ 63.71% ಮತದಾರರು ಹೌದು ಅಂತ ಹೇಳಿದ್ರೆ 36.29% ಮತದಾರರು ಇಲ್ಲ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ನಟ ದರ್ಶನ್ ಹಾಗೂ ಯಶ್ ಪ್ರಚಾರ ಪ್ರಭಾವ ಬೀರುತ್ತಾ ಅನ್ನೋದ್ರ ಬಗ್ಗೆ, ಜನರ ಅಂತರಾಳ ಹೇಗಿದೆ ಅನ್ನೋದ್ರ ಬಗ್ಗೆ ಸಮೀಕ್ಷೆ ನಡೆಸಿದಾಗ ಹೌದು ಹಾಗೇನೆ ಇಲ್ಲ ಅನ್ನೋದ್ರ ಬಗ್ಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಮೊಮ್ಮಗನಿಗೆ ಕ್ಷೇತ್ರ ಬಿಟ್ಕೊಟ್ಟಿರೋ ತಾತ ದೇವೇಗೌಡರು ಪ್ರಜ್ವಲ್ ಪರ ಅಖಾಡಕ್ಕಿಳಿದಿದ್ರು. ದಶಕದ ವೈರಿ ಎ ಮಂಜುವಿನ ಕೇಸರಿ ರಂಗನ್ನ ಅಳಿಸಿ ತೆನೆ ಪಕ್ಷದ ಬಾವುಟ ಹಾರಿಸೋದಕ್ಕೆ ತಮ್ಮ ಭದ್ರಕೋಟೆಯಲ್ಲಿ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಮೊಮ್ಮಗನ ಪರ ಅಖಾಡಕ್ಕಿಳಿದ ದೊಡ್ಡಗೌಡ್ರು.
ಪ್ರಜ್ವಲ್ ಗೆಲುವಿಗೆ ಎಚ್ಡಿಡಿ ಟೆಂಪಲ್ ರನ್. ಹಾಸನದಲ್ಲಿ ಜೆಡಿಎಸ್ ಬಿಜೆಪಿ ವಿರುದ್ಧ ಟಫ್ ಫೈಟ್ ಶುರುವಾಗಿದೆ. ದೊಡ್ಡಗೌಡರ ಕುಟುಂಬದ ವಿರುದ್ಧ ತೊಡೆ ತಟ್ಟಿ ಅಖಾಡಕ್ಕೆ ಇಳಿದಿರುವಂತ ಎ ಮಂಜು ದೇವೇಗೌಡ ಟೆನ್ಷನ್ ಹೆಚ್ಚಿದ್ದಾರೆ. ಇದರಿಂದ ಕಂಗಾಲಾಗಿರೋ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಮೊಮ್ಮಗನ ಪರ ಪ್ರಚಾರದ ಅಖಾಡಕ್ಕಿಳಿದ್ರು. ಬೇಲೂರು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕ್ಯಾಂಪೇನ್ ಮಾಡಿದ್ರು. ಪ್ರಚಾರಕ್ಕೂ ಮುನ್ನ ಮನೆ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಚನ್ನರಾಯಪಟ್ಟಣ ತಾಲೂಕಿನ ಹುಲಿಯೂರಿನ ದೇವೀರಮ್ಮ ಹಾಗೂ ಬೇಲೂರಿನ ಚನ್ನಕೇಶವ ದೇವಾಲಯಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದ್ರು. ಈ ವೇಳೆ ಆರತಿ ತಟ್ಟೆಗೆ ಹಣ ಹಾಕಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರು. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷದವರೆಲ್ಲ ಸೇರಿ ಪ್ರಜ್ವಲ್ ಅನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ್ರು. ನಿಂತಿರೋದು ಪ್ರಜ್ವಲ್ ರೇವಣ್ಣ. ಮೈತ್ರಿ ಸರ್ಕಾರದ ನಾವು ಎಲ್ಲ ಕ್ಯಾಂಡಿಡೇಟ್ಗಳು ಹೆಚ್ಚು ಗೆಲ್ಲಬೇಕು ಅನ್ನೋದು, ಭಾರತೀಯ ಜನತಾ ಪಾರ್ಟಿನ ಹಿಮ್ಮುಖ ಮಾಡಬೇಕು ಅನ್ನೋದು ನಮ್ಮ ಮೂಲ ಗುರಿ. ಆ ಕೆಲಸನ ಮಾಡಲಿಕ್ಕೆ ಇಲ್ಲಿ ಬಂದು ನನ್ನ ಪ್ರಚಾರ ಸಭೆಯಲ್ಲಿ ಹಾಸನ ಕ್ಷೇತ್ರ ಬಿಟ್ಟ ಬಗ್ಗೆ ಹಾಗೂ ತುಮಕೂರಿನಿಂದ ಸ್ಪರ್ಧೆ ಬಗ್ಗೆ ದೇವೇಗೌಡರು ಸ್ಪಷ್ಟನೆಯನ್ನ ನೀಡಿದ್ರು. ನಾವೆಲ್ಲ ಕೂತ್ವಿ, ತುಮಕೂರಲ್ಲಿ ಪರಮೇಶ್ವರ್, ಸಿದ್ದರಾಮಯ್ಯ, ನಾನು, ಹೀಗೆ ಜಯಚಂದ್ರ ಅವರು, ನಮ್ಮ ಹುಡುಗರು ಎಲ್ಲ ಸೇರಿದ್ರು. ನೀವು ಅರ್ಜಿ ಹಾಕಿದ್ರ ಬರೀ ಚರ್ಚೆ ಬೇಡ, ನಾವು ಗೆಲ್ಲಿಸ್ಕೊತೀವಿ, 2 ದಿನ ಬಂದು ಹೋಗಿ ನೀವು. ಮೊಮ್ಮಗನ ಗೆಲುವಿಗೆ ಪಣ ತೊಟ್ಟಿರುವ ದೇವೇಗೌಡರು ಭರ್ಜರಿ ಪ್ರಚಾರ ಮಾಡಿದ್ದು ನಾಳೆಯೂ ಸಕಲೇಶಪುರ ತಾಲೂಕಿನಲ್ಲಿ ಮತಯಾಚನೆ ಮಾಡಲಿದ್ದಾರೆ. ಡಿಎಂಜಿಹಳ್ಳಿ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ರಾಮನಕೋಟೆಯಲ್ಲಿ ಇವತ್ತು ಕೈ ಕಮಲ ಕಲಿಗಳ ಶಕ್ತಿ ಪ್ರದರ್ಶನ ಜೋರಾಗಿತ್ತು. ಒಂದೇ ದಿನ ಎದುರಾಳಿಗಳು ನಾಮಿನೇಷನ್ ಮಾಡಿದ್ರು. ಗೆಲುವಿನ ವಿಶ್ವಾಸದಿಂದಲೇ ಇಬ್ಬರು ಅಖಾಡಕ್ಕಿಳಿದು ಅಬ್ಬರಿಸಿದ್ರು. ಗಡಿನಾಡಲ್ಲಿ ಲೋಕಸಮರದ ಕಾವು. ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಬಿಸಿಲನಾಡು ಬಳ್ಳಾರಿಯಲ್ಲಿ ಎಲೆಕ್ಷನ್ ಬಿಸಿ ಜೋರಾಗ್ತಾ ಇದೆ. ಇವತ್ತು ಒಂದೇ ದಿನ ಬಿಜೆಪಿ ಅಭ್ಯರ್ಥಿ ದೇವೇಂದ್ರಪ್ಪ ಹಾಗೂ ದೋಸ್ತಿ ಅಭ್ಯರ್ಥಿ ವಿಎಸ್ ಉಗ್ರಪ್ಪ ಭಾರೀ ಶಕ್ತಿ ಪ್ರದರ್ಶನದೊಂದಿಗೆ ನಾಮಪತ್ರ ಸಲ್ಲಿಸಿದರು. ನಿನ್ನೆಗೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದ ಬಿಜೆಪಿ ಅಭ್ಯರ್ಥಿ ವೈ ದೇವೇಂದ್ರಪ್ಪ ಇಂದು ಮತ್ತೊಮ್ಮೆ ತೆರೆದ ವಾಹನದಲ್ಲಿ ಶ್ರೀರಾಮುಲು ಯಡಿಯೂರಪ್ಪ ಜೊತೆಗೆ ಮೆರವಣಿಗೆ ಮಾಡಿ ಸ್ಪರ್ಧಾ ಕಣಕ್ಕಿಳಿದರು. ಶ್ರೀ ಕನಕದುರ್ಗಮ್ಮನ ದರ್ಶನ ಪಡೆದು ಡಿಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಹಣದ ಬಲದಿಂದ, ಕೆಂಡದ ಬಲದಿಂದ ಅಧಿಕಾರಕ್ಕೆ ಬರಬಹುದು ಅನ್ನೋ ಭ್ರಮೆನಲ್ಲಿರುವಂತ ಕಾಂಗ್ರೆಸ್ನವ್ರಿಗೆ ಪಾಠ ಕಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಬಂಧುಗಳೇ, 16,000 ಜನ ನೀವು ಬಂದಂತ ನೋಡಿದಾಗ ವೈ ದೇವೇಂದ್ರಪ್ಪನವರು ಗೆಲ್ಲೋದು ನಿಶ್ಚಿತ ಅನ್ನೋದು. ದೋಸ್ತಿ ಅಭ್ಯರ್ಥಿ ಪರ ಕಾಂಗ್ರೆಸ್ ಅಬ್ಬರವು ಇವತ್ತು ಜೋರಾಗಿತ್ತು. ಸಚಿವ ಡಿಕೆ ಶಿವಕುಮಾರ್ ಆಗಮಿಸುವುದು ತಡವಾಗಿದ್ದರಿಂದ ಮೈತ್ರಿ ಅಭ್ಯರ್ಥಿ ವಿಎಸ್ ಉಗ್ರಪ್ಪ ಮೊದಲು ನಾಮಪತ್ರ ಸಲ್ಲಿಸಿದ್ರು. ಬಳಿಕ ಸಚಿವ ಡಿಕೆ ಶಿವಕುಮಾರ್ ಜೊತೆ ದರ್ಗಾ, ಚರ್ಚ್, ದೇವಸ್ಥಾನಗಳಿಗೆ ತೆರಳಿದ್ರು. ಬಳಿಕ ಭಾರೀ ಮೆರವಣಿಗೆಯೊಂದಿಗೆ ಮೈತ್ರಿ ಶಕ್ತಿ ಪ್ರದರ್ಶಿಸಿದ್ರು. ಲೋಕಸಭಾ ಸದಸ್ಯನಾಗಿ ಏನು ಕಳೆದ 5 ತಿಂಗಳ ಕೆಲಸ ಮಾಡಿದ್ದೇನೆ. ನಮ್ಮ ಪಕ್ಷದ ಇಂದಿನ ಸಾಧನೆಗಳ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ವಿರೋಧಿಗಳ ವೈಫಲ್ಯದ ಹಿನ್ನೆಲೆಯಲ್ಲಿ ಈ ಭಾಗದ ಜನ ನನಗೆ ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಶೀರ್ವಾದ ಮಾಡಿ ಆಯ್ಕೆ ಮಾಡಿ ಲೋಕಸಭೆ ಕಳಿಸ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಭಾವಿಸಿದೆ. ರಾಮನಕೋಟೆಯಲ್ಲಿ ಸ್ಪರ್ಧಿಗಳ ನಾಮಿನೇಷನ್ ಮುಗಿದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಗೆಲುವಿಗೆ ಕನಕಪುರ ಬಂಡೆ ಹಾಗೂ ಶ್ರೀರಾಮುಲು ರಣತಂತ್ರಗಳು ಯಾವ ರೀತಿ ಇರುತ್ತೋ ಕಾದು ನೋಡಬೇಕು. ಕ್ಯಾಮರಾಮ್ಯಾನ್ ದಿವಾಕರ್ ರೆಡ್ಡಿ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ.